ಜನರು ಇಷ್ಟು ಬೇಗ ಈ ಒಂದು ಟ್ವಿಸ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬಾ ಚೆನ್ನಾಗಿ ಧಾರಾವಾಹಿ ಕೂಡ ಬರ್ತಾ ಇದೆ. ಪವಿತ್ರ ಬಂಧನ ಧಾರಾವಾಹಿ ನೋಡಿದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ದೇವ್ ಮತ್ತೆ ಈಗ ಪವಿತ್ರ ಮದುವೆನ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಪವಿತ್ರಗೆ ಇಷ್ಟವಿಲ್ಲದಂತ ಒಂದು ಮದುವೆನ ಹಸೆಮಣೆ ಏರಿರ್ತಾರೆ. ಅಲ್ಲೊಂದು ರೌಡಿ ಕೂಡ ಕೂತಿರ್ತಾನೆ. ಸೊ ಅಲ್ಲಿ ಒಬ್ರು ಅವರ ಸಂಬಂಧಿಕರು ಬಲವಂತದ ಒಂದು ಮದುವೆನ ಮಾಡ್ತಿರ್ತಾರೆ. ಅದ್ರ ಪವಿತ್ರಗೆ ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ತಿಲಕ್ನ ಕಳೆದುಕೊಂಡ ನಂತರ ಪವಿತ್ರ ತುಂಬಾನೇ ಬೇಸರದಲ್ಲಿ ಇರ್ತಾಳೆ. ನಂತರದಲ್ಲಿ ಮದುವೆ ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನಾಗಿದೆ ಅಂತ ಬಹಳಷ್ಟು ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ರು. ದೇವೆ ಮದುವೆ ಆಗ್ಬೋದು ಅಂತ ಎಲ್ರಿಗೂ ಕೂಡ ಗೊತ್ತಿತ್ತು. ಬಟ್ ಈ ರೀತಿ ಬೇಗ ಇಷ್ಟು ದಿಢೀರ್ ಅಂತ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲಿ ಏನ್ ಮಾಡ್ತಾರೆ, ರೌಡಿಗಳೆಲ್ಲರೂ ಕೂಡ ಇರ್ತಾರೆ. ದೇವ್ ಎಂಟ್ರಿ ಕೊಟ್ಟು ರೌಡಿಗಳಿಗೆಲ್ಲ ಹೊಡೆದು ಮದುವೆನ ನಿಲ್ಲಿಸಿ ತಾನೇ ಒಂದು ತಾಳಿಯನ್ನು ಸಹ ಕಟ್ಟಿಬಿಡುವಂಥದ್ದು ಒಂದು ರೋಚಕ ಟ್ವಿಸ್ಟ್. ಎಲ್ಲರೂ ಕೂಡ ನಿರೀಕ್ಷೆಯೂ ಸಹ ಮಾಡಿರಲಿಲ್ಲ. ಬಹಳಷ್ಟು ಚೆನ್ನಾಗಿಯೂ ಕೂಡ ಬರ್ತದೆ. ಎಲ್ಲರೂ ಕೂಡ ನೋಡಿ ಖುಷಿ ಪಟ್ಟಿದ್ದಾರೆ. ಒಟ್ಟಾರೆ ದೇವ್ ಮತ್ತೆ ಪವಿತ್ರ ಮದುವೆ ಆಯ್ತು. ಸೊ ನೆಕ್ಸ್ಟ್ ಏನಾಗುತ್ತೆ, ಸೊ ಮನೆಗೆ ಹೋದ್ರೆ ಈಗ ಮನೇಲೂ ಸಹ ಒಂದು ದೊಡ್ಡ ಗಲಾಟೆ ರಂಪಾಟ. ತಿಲಕ್ ಜೋಡಿನ ಈಗ ದೇವ್ ಮದುವೆ ಆಗಿದ್ದು ಯಾರು ಕೂಡ ಒಪ್ಪೋದಿಲ್ಲ. ಮನೆಯವರು ಕೂಡ ಈಗ ಕೋಪ ಮಾಡ್ಕೊಂಡಿದ್ದಾರೆ. ಪವಿತ್ರಗೂ ಕೂಡ ಇಷ್ಟ ಇರೋದಿಲ್ಲ. ಬಟ್ ಬೇರೆ ವಿಧಿ ಇಲ್ಲದೆ ಇದೀಗ ದೇವ್ ಜೊತೆಗೆ ತಾಳಿಯನ್ನು ಕೂಡ ಕಟ್ಟಿಸ್ಕೊಂಡಿರುವಂಥದ್ದು, ಮನೆಗೆ ಸಹ ಎಂಟ್ರಿ ಕೊಟ್ಟಿರುವಂಥದ್ದು. ತಮ್ಮಯ್ಯನ ಒಂದು ಹುಡುಗಿಯನ್ನ ಇದೀಗ ಅಣ್ಣಯ್ಯ ದೇವ್ ಮದುವೆ ಆಗಿದ್ದಾರೆ. ನೆಕ್ಸ್ಟ್ ಏನಾಗುತ್ತೆ ಕಾದು ನೋಡಬೇಕಿದೆ. ನಿಮಗೂ ಕೂಡ ಇಷ್ಟ ಆಯ್ತಾ ಈ ಒಂದು ಜೋಡಿ? ನೀವು ಕೂಡ ನೋಡಿದ್ರ ಧಾರಾವಾಹಿ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೂಪರ್ TRP ಅನ್ಬೋದು. ಬಿಗ್ ಬಾಸ್ ಸೂರಜ್ ಅವರು ಬಿಗ್ ಬಾಸ್ ಮುಗಿದ ಬಳಿಕ ಒಳ್ಳೆ ಆಫರ್ ಸಿಗುತ್ತೆ. ಅದುವೇ ಪವಿತ್ರ ಬಂಧನ ಧಾರಾವಾಹಿ.